ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಿರೋ ಐಟಮ್ಸ್ಗಳು: ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಮೊಣ್ಕಟ್ಟು ಮೆಣಸಿನ್ಕಾಯಿ, 1 kg ತೊಗೊಂಡ್ಬಿಟ್ಟಿದ್ದೀವಿ. ಸಪ್ರೇಟಾಗಿ 1 kg. ಧನಿಯಾ 1 kg, ಕಡಲೆಕಾಳು, ಹೆಸರು ಕಾಳು, ಉದ್ದಿನಬೇಳೆ, ತೊಗರಿಬೇಳೆ, ಮೆಣಸು, ಜೀರಿಗೆ ಅರ್ಧ kg, ಎಲ್ಲನೂ ಅರ್ಧ kg. ಸಾಸಿವೆ 200 ಗ್ರಾಮು, ಇಂಗು, ಗಟ್ಟಿ ಇಂಗು ತೊಗೊಂಡಿರೋದು, ಅದರಲ್ಲಿ ಅರ್ಧ ಪ್ಯಾಕೆಟ್ ತೊಗೊಂಡಿದ್ದೀವಿ. ಅರಿಶಿನ ಕೊಂಬು 200 ಗ್ರಾಮು, ಚಕ್ಕೆ ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು 250 ಗ್ರಾಮು, ಧನಿಯಾ 1.5 kg, ಅಕ್ಕಿ ಅರ್ಧ kg, ಕರಿಬೇವು 30 ಕಡ್ಡಿ, ಅಂದರೆ 30 ಕಡ್ಡಿಯಲ್ಲಿ ಎಷ್ಟು ಎಲೆಗಳು ಬರುತ್ತೆ ಅಷ್ಟು, ಕಡಲೆಬೇಳೆ ಅರ್ಧ kg, ಮೆಂತ್ಯ 200 ಗ್ರಾಮು. ಇಂಗು ಬಿಟ್ಟು ಬೇರೆ ಎಲ್ಲನೂ ನೀವು 2 ರಿಂದ 3 ದಿನ ಬಿಸಿಲಲ್ಲಿ ಒಣ ಹಾಕಬೇಕು. ಅದು ಒಣಗಿದ ಮೇಲೆ ಸಣ್ಣ ಉರಿಯಲ್ಲಿ ಸೆಪ್ರೇಟಾಗಿ ಹುರ್ಕೊಳ್ಬೇಕು ಐಟಮ್ಸು. ಎಣ್ಣೆ ಹಾಕೋ ಆಗಿಲ್ಲ, ಎಲ್ಲ ಡ್ರೈ ಐಟಮ್ಸ್, ಡ್ರೈ ಆಗಿ ಹುರ್ಕೊಳ್ಬೇಕು, ಡ್ರೈ ರೋಸ್ಟ್ ಮಾಡಬೇಕು. ಮತ್ತು ಇಂಗು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ಇದು ನಾವು ಮಾಡ್ತಿರೋದು 4 ರಿಂದ 5 kg ಸಾಂಬಾರು ಪುಡಿ. ನಿಮಗೆ ನಿಮ್ಮ ಮನೆಗೆ ತಕ್ಕಂಗೆ ಕಮ್ಮಿ ಬೇಕು ಅಂದರೆ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಬೋದು. ನೋಡಿ, ಹಿಂಗನ್ನ ಲಾಸ್ಟಲ್ಲಿ ಈ ಥರ ಗಟ್ಟಿ ಹಿಂಗನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದೀವಿ. ಇದರಲ್ಲಿ ಇದು ಚಕ್ಕೆ ಲವಂಗನ ಸ್ವಲ್ಪ ಸ್ಕಿಪ್ ಆಗೋಗ್ಬಿಟ್ಟಿದೆ, ಬಟ್ ಅದು ನಾವು ಹಾಕಿದ್ದೀವಿ. ಸೊ ಇಷ್ಟನ್ನು ಎಲ್ಲ ಐಟಮ್ಸ್ ಹುರ್ಕೊಂಡ್ಮೇಲೆ ತಣ್ಣಗೆ ಮಾಡಿಕೊಂಡು ಮಿಲ್ಲಿಗೆ ಹೋಗಿ ನೈಸಾಗಿ ಪುಡಿ ಮಾಡಿಸ್ಕೊಂಡು ಬರಬೇಕು. ಬಂದು 1 ದಿನ ಪೂರ್ತಿ ಪೇಪರಲ್ಲಿ ಈ ಥರ ಹಾಕಬೇಕು. ಇದು ಆರದ ಮೇಲೇ ಅದು ಸೆಟ್ ಆಗೋದು. ಸೊ ಆಗಿದ್ಮೇಲೆ ನೀವು ಸಾಂಬಾರು ಪುಡಿ ರೆಡಿ. ಬೇಳೆ ಸಾರಿಗೆ ಅಥವಾ ಮಸಾಲೆ ಸಾರಿಗೆ, ಹುಳಿ ಸಾರಿಗೆ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು.